ನಮಸ್ಕಾರ ಕರ್ನಾಟಕ ಕಾವ್ಯ ಲೈವ್ ಬಂದು ಗಿಲ್ಲಿಯ ಬಗ್ಗೆ ಮಾತು ಏಕವಚನ ಹೋಗಿ ಬಹುವಚನ ಬಂತು ಯಾಕೆ ಗೊತ್ತಾ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಹೋಗಿ ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಗಿಲ್ಲಿ ಕಾವ್ಯ ಕ್ರೇಜ್ ಇನ್ನೂ ಮುಗುದಿಲ್ಲ. ಕೊನೆಗೂ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಕ್ಕೆ ಬಂತು. ಈಗ ಇನ್ನೇನು ಸ್ಟಾರ್ಟ್ ಆಗೇ ಬಿಟ್ಟೈತೆ. ಆಲ್ರೆಡಿ ಅಗ್ನಿ ಪರೀಕ್ಷೆ 10ನೇ ಕ್ಲಾಸ್ ಪರೀಕ್ಷೆ PUC ಪರೀಕ್ಷೆ ಅಂತೇಳಿ ಎಲ್ಲ ಪರೀಕ್ಷೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಕ್ರೇಜ್ ಇನ್ನೂ ನಿಂತಿಲ್ಲ. ಶಾಬಾಷ್, ಇದು ಒಂದು ಸ್ನೇಹ, ಕರ್ನಾಟಕವನ್ನು ಮೆಚ್ಚಿದಂಥ ಸ್ನೇಹ, ಕರ್ನಾಟಕವನ್ನ ಗೆಲುವು ಪಡಿಲಿಕ್ಕೆ ಅಥವಾ ಕರ್ನಾಟಕವನ್ನು ಮನೋರಂಜಿಸಿದಂತಹ ಬಹುದೊಡ್ಡ ಪಕ್ಷ ಅಥವಾ ಬಹುದೊಡ್ಡ ಜೋಡಿ ಅಂತೇಳಿ ಕರೀಬಹುದು. ಸೊ ಅಂದ್ರೆ ಇಲ್ಲಿ ಕರ್ನಾಟಕದೊಳಗೆ ಗಿಲ್ಲಿ ಕ್ರೇಜು ಕಾವ್ಯನ ಕ್ರೇಜ್ ಯಾವಾಗ ಮುಗಿತನದ ಅರ್ಥ ಆಗೋಲ್ತಪ್ಪ. ಅವನು ಏನು ಮಾಡ್ಬೇಕನ್ನೋದು ಗೊತ್ತಾಗೋದು. ನಿನ್ನೆ ನೋಡ್ರಿ ಕಾವ್ಯ ಲೈವ್ ಬಂದಿದ್ಲು. ಲೈವ್ ಬಂದಾಗ ಅಲ್ಲಿ ಜನ ಲೈವ್ ಬಂದಿದ್ದು ಯಾರು? ಕಾವ್ಯ ಬಂದಿದ್ಲು. ಪ್ರಶ್ನೆ ಕೇಳಿದ್ದು ಯಾರ ಬಗ್ಗೆ? ಬರೇ ಗಿಲ್ಲಿ ಬಗ್ಗೆನೇ ಪ್ರಶ್ನೆ. ಅರ್ಥ ಮಾಡ್ಕೊಂಡ್ಬಿಡ್ರಿ ನೀವು. ಗಿಲ್ಲಿ ಕಾವ್ಯನಷ್ಟು ಅರ್ಥ ಮಾಡ್ಕೊಂಡಾಳ, ಕಾವ್ಯ ಗಿಲ್ಲಿಯನ್ನಷ್ಟು ಅರ್ಥ ಮಾಡ್ಕೊಂಡಾಳ. ಇವೆರಡನ್ನ ವಿಚಾರ ಮಾಡಿಬಿಡ್ರಿ. ಇವ್ರಿಗೆ ಕೇಳೋದು, ಇವ್ರಿಗೆ ಕೇಳಿ ಗಿಲ್ಲಿ ಎಲ್ಲೆಲ್ಲಿ ಓದ್ತಾನ? ಮಾನ್ಯ ರಾಮನಗರದಾಗ ಕರಗ ಮಹೋತ್ಸವಕ್ಕೆ ಹೋಗ್ಯಾನ, ಅಲ್ಲಿ ಕಾವು ಕಾವು ಅಂತ ಇವ್ರಿಗೆ ಹೋಗುತ್ತಾರ. ಕಾವ್ಯ ಲವ್ ಬಂದ್ರೆ ಗಿಲ್ಲಿ ಎಲ್ಲಿದ್ರ, ಗಿಲ್ಲಿ ಹೆಂಗದ್ರ, ಗಿಲ್ಲಿ ಏನು ಮಾಡಕತ್ತಾರ ಅಂತ ಇವ್ರು ಕೇಳಕತ್ತಾರ. ಒಟ್ಟಾರೆ ಅವರಿಬ್ಬರನ್ನ ಒಟ್ಟು ನಮ್ಮ ಮಂದಿ ಎಲ್ಲಿಗೆ ನಿಂತು ಬಿಟ್ಟೈತೆಪ್ಪ, ಅದು ಏನಾರ ಆಗಲಿ, ಮನೆ ಮ್ಯಾಗ ಮನೆ ಹೋಗಲಿ, ತಲೆ ಮ್ಯಾಗ ತಲೆ ಹೋಗಲಿ, ಊರ ಮ್ಯಾಗ ಊರು ಹೋಗಲಿ, ಒಟ್ಟು ನೀವಿಬ್ಬರು ಚಲೋ ಇರ್ಬೇಕಂತ ನಿಂತು ಬಿಟ್ಟಾರ ಮಂದಿ. ನಮ್ಮ ಸಂಸಾರನೇ ಆರದ ಹನ್ನೆರಡು ಆಗಿಬಿಟ್ಟವ. ಆದ್ರೆ ಅವರಿಬ್ಬರು ಚಲೋ ಇದ್ದು ಅವರಿಬ್ಬರು ಸಂಸಾರ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಮಂದಿ ತಲೆ. ಸಂಸಾರ ಅಥವಾ ಸ್ನೇಹ ಅಥವಾ ಬಾಂಧವ್ಯ ಏನೋ ಒಂದು ಪತ್ತಾಗ ಏನು ಮನಸ್ಸಿಗೆ ಏನು ಅನ್ಸೋದು ಆನಂದ. ಅವರಿಬ್ಬರು ನೋಡಿರೋ ಒಂದು ಆನಂದ, ಅವರಿಬ್ಬರು ಚಲೋ ಮಾತಾಡಿರೋ ಅದೊಂದು ಆನಂದ, ಅವರಿಬ್ಬರು ಒಂದೊತ್ತ ಕುಂತ್ಕೊಂಡು ಗಿಲಿ 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 ಅಂತೇಳಿ ಒಬ್ರನ್ನೊಬ್ರು ನೋಡ್ಕೊಂತ ನಕ್ಬಿಟ್ರೆ ಪರಮಾನಂದ ಅದು. ಅದು ಅವರಿಬ್ಬರ ಮಧ್ಯೆ ಸ್ನೇಹ ಆಯಿತು, ಕತೆ ಬ್ಯಾರೆ ಇತ್ತು, ಒಟ್ಟು ಗೊತ್ತಿಲ್ಲ. ಜನ ಮಾತ್ರ ನಿಂತು ಬಿಟ್ಟಾರೆ. ಈಗ ವಿಷಯಕ್ಕೆ ಬರ್ರಮ್ಮ, ಕಾವ್ಯ ಅವ್ರನ್ನ ಲೈವ್ ಬಂದಿದ್ರು, ಮುದ್ದಾಗಿ ಮನೆಯೊಳಗೆ ಸುಮ್ಮನೆ ಸಿಂಪಲ್ ಆಗಿ ಲೈವ್ ಬಂದಿದ್ರು. ಯಾಕಪ್ಪ ಅಂದ್ರೆ ಅವ್ರಿಗೆ ಒಂದಷ್ಟು ಅಭಿಮಾನಿಗಳು ಕೇಳುವಂಥ ಪ್ರಶ್ನೆಗಳಿಗೆ ಏನಾರು ಉತ್ತರ ಕೊಡ್ಬೇಕನ್ನಿಸ್ತು, ಅಥವಾ ಖಾಲಿ ಕುಂತೀನಿ ನನ್ನ ಅಭಿಮಾನಿಗಳು ಏನು ಹೇಳ್ತಾರೆ ಇವತ್ತು ವಿಚಾರದ ಬಗ್ಗೆ ಅಂತೇಳಿ ಲೈವ್ ಬಂದರು, ಅಥವಾ ಅವ್ರಿಗೆ ಬಂದಿರತಕ್ಕಂಥ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಹೇಳ್ಬೇಕಂತ ಬಂದಿದ್ರು. ಒಟ್ಟಾರೆ ಗೊತ್ತಿಲ್ಲ, ಲೈವ್ ಬಂದಿದ್ರು ಯಾವುದೋ ಒಂದು ಕಾರಣಕ್ಕೆ. ನೋಡ್ರಿ, ಲೈವ್ ಬಂದಿದ್ದ ತಡ ದೆಬ್ಬ 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 ಬಂದುಬಿಟ್ರು ಮಂದಿ. ಬಂದಿದ್ದ ಗಿಲ್ಲಿ ಕಾವು ಗಿಲ್ಲಿ ಕಾವು ಗಿಲ್ಲಿ ಕಾವು ಅಂತ ಕಮೆಂಟ್ ಮಾಡಕತ್ತಿಬಿಟ್ರು. ಗಿವ್ ಅಂತೇಳಿ ಕಮೆಂಟ್ ಮಾಡಕತ್ತಿಬಿಟ್ರು. ಎಲ್ಲದಕ್ಕೂ ಉತ್ತರಿಸಿದ್ಲು. ಆದ್ರೆ ಅವು ಫುಲ್ಲು ರಭಸವಾಗಿ ಹೊಂಟುಬಿಟ್ಟಿದ್ದು. ಈಗ ಜೋಗ ಜಲಪಾತದೊಳಗೆ ಹೆಂಗೆ ನೀರು ಹೊಂಟಿರ್ತೈತಿ ನೋಡಿ, ಬೂ ಅಂತ ಹಂಗೆ ಕಮೆಂಟ್ಗಳು ಬೂ ಅಂತ ಬರಾಕತ್ತಿಬಿಟ್ಟು. ಅಲ್ಲೇ ನಿಮ್ಮನವ್ರು ಓದೋದ್ರೊಳಗೆ ಮ್ಯಾಲೆ ಹೋಗಿಬಿಡ್ತದ್ದು ಕಮೆಂಟ್. ಸೊ ಹಂಗಾಗಿ ಕೆಲವೊಂದಷ್ಟು ಉತ್ತರ ಕೊಟ್ಟಲು, ಕೆಲವೊಂದಷ್ಟು ಉತ್ತರ ಕೊಡಲಿಲ್ಲ. ಇನ್ನು ಆಲೋಚನೆ ಮಾಡೋದು ಏನತ್ತಪ್ಪ ಅಂತಂದ್ರೆ, ಅಲ್ಲಿ ಕೇಳುವಂಥ 4 ಪ್ರಶ್ನೆಗಳು ನನಗೆ ನೆನಪದಾವ. ಇಡೀ ಉತ್ತರವನ್ನು ನೋಡಿದ್ರು ಕೂಡ ಅದು ಏನು ದೊಡ್ಡ ಯಾವ ಉಪಯೋಗ ಬರ್ತವೆ ಆ ಪ್ರಶ್ನೆಗಳು ಏನಪ್ಪ. ಮೊಟ್ಟ ಮೊದಲೇದಾಗಿ ನಿಮ್ಮ ಮದುವೆ ಯಾವಾಗ ಅಂತ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಅದ ನಂತರ ಗಿಲ್ಲಿ ಎಲ್ಲಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದ್ರು. ಅದಾದ ನಂತರ ಮಳವಳ್ಳಿ ಯಾವಾಗ ಬರ್ತೀರಿ ಅನ್ನುವಂಥ ಪ್ರಶ್ನೆ ಕೇಳಿದರು. ಅದಾದ ನಂತರ ಗಿಲ್ಲಿ ಸಿನಿಮಾದ ಬಗ್ಗೆ ವಿಶ್ ಮಾಡ್ರಿ ಅಂತ ಕೇಳಿದರು. ಸೊ ಈ 4 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮದುವೆ ಯಾವಾಗ ಅಂದರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಆದಷ್ಟು ಬೇಗ ಆಗುತ್ತೀವಿ ಅಂತೇಳಿ ಒಂದು ಉತ್ತರ ಕೊಟ್ಟರು. ಅದು ಕೂಡ ಖುಷಿ ವಿಚಾರ, ಬೇರೆದೇನೂ ಇಲ್ಲ. ಅವ್ರ ಸೆಲೆಬ್ರಿಟೀಸ್ಗಳು ಯಾವಾಗಲೂ ಅಷ್ಟೇ, ಅವ್ರ ಮದುವೆ ಮಾಡ್ಕೊಳ್ಳೋದು ತುಂಬ ಲೇಟ್. ಸೊ ಹಂಗೆ ಮದುವೆ ವಿಚಾರ ಸೈಡ್ಗೆ ಇಟ್ಟಮ್ಮ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ, ಗಿಲ್ಲಿ ಎಲ್ಲಿದ್ದಾರೆ? ಈ ಪ್ರಶ್ನೆಗೆ ಏಕವಚನ ಹೋಗಿ ಬಹುವಚನ ಬಂತು. ಯಾಕಪ್ಪ, ಬಿಗ್ ಬಾಸ್ ಮನೆ ಒಳಗಿದ್ದಾಗ ನೋಡಿರಿ ನೀವು, ಗಿಲ್ಲಿ ಹಂಗೆ ಮಾಡ್ಬೇಡ ಕಣೋ, ಗಿಲ್ಲಿ ಹಿಂಗೆ ಮಾಡ್ಬೇಡ ಕಣೋ, ಸುಮ್ಮನೆ ಇರೋ, ಏಕವಚನದೊಳಗೆ ಮಾತಾಡ್ತಿದ್ಲು ಕಾವ್ಯ. ಆದರೆ ಇವತ್ತು ಜನಗಳು ಕೇಳಿದಂಥ ಪ್ರಶ್ನೆಗೆ ಗಿಲ್ಲಿಯವರು ಮೋಸ್ಟ್ಲಿ ಮನೆಯಲ್ಲಿ ಇರ್ಬೋದು ಅಥವಾ ಶೂಟಿಂಗಲ್ಲಿ ಇರ್ಬೋದು. ಎಲ್ಲಿರ್ತಾರೆ ಅವರು? ಆಲ್ಮೋಸ್ಟ್ ಆಲ್ ಈಗ ಮನೇಲಿ ಇರ್ಬೋದು ಅಥವಾ ಶೂಟಿಂಗಲ್ಲಿ ಇರ್ಬೋದು ಅಂತ ಹೇಳಿದ್ಲು. ಅಂದರೆ ಅವರು ವಾಟ್ ಆನ್ ಇಂಪ್ರೂವ್ಮೆಂಟ್ ಬ್ರೋ, ಎಲ್ಲಿಂದ ಎಲ್ಲಿಗೆ ಇಂಪ್ರೂವ್ಮೆಂಟ್ ಆಗೈತೆ ಗುರು. ಏಕವಚನ ಇದ್ದಿದ್ದು ಬಹುವಚನ, ಅದ್ಭುತ. ಇದು ಸ್ನೇಹ. ಯಾವಾಗ ಬೆಲೆ ಬರುತ್ತೋ ಮನುಷ್ಯನಿಗೆ, ಅಥವಾ ಒಳಗಡೆ ಇದ್ದಂಥ ಸ್ನೇಹ ಬೇರೆ, ಹೊರಗಡೆ ಇದ್ದಂಥ ಸ್ನೇಹ ಬೇರೆ. ಹಂಗಾಗಿ ಬಹುವಚನ ಏಕವಚನಗಳು ಬದಲಾವಣೆ ಆಗ್ತಿರ್ತಾವ. ಬಟ್ ವಿಷಯ ಅದಲ್ಲ. ಇವರಿಬ್ಬರ ಸ್ನೇಹದಲ್ಲಿ ಹೋಗು ಕಣೋ ಬಾ ಅಂತಿದ್ದು ಅವರು ಇವ್ರಂತ ಬಂದಂತಂದ್ರೆ ಗೌರವಿಸುವಂತಹ, ಅವರಿಬ್ಬರ ಭಾವನೆಗಳಲ್ಲಿ ಗೌರವ ಕೊಡಬೇಕು. ಈಗ ಕಾವ್ಯ ಅವರೇ ಅಂತೇಳಿ ಅಂತ ನೀವು ದೊಡ್ಡ ಮನೆ ಹಬ್ಬದೊಳಗೆ ಗಿಲ್ಲಿ ಕೂಡ ಅದೇ ರೀತಿ ಹೇಳಿದ್ದ. ಸೊ ಹಂಗಾಗಿ ಕಾವ್ಯ ಅವರೇ, ಈಕಿ ಕೂಡ ಗಿಲ್ಲಿ ಅವರೇ ಅಂತೇಳಿ ಪ್ರಶ್ನೆ ಮಾತಾಡ್ಕೊತ ಕೂತಾರೆ. ಈಗ ಅದು ಬೇರೆ ಪ್ರಶ್ನೆ ಅಲ್ಲ. 3ನೇ ಪ್ರಶ್ನೆ ಭಾಳ ಒಳ್ಳೆಯ ಪ್ರಶ್ನೆ. ಏನಪ್ಪ ಅಂದ್ರೆ, ಮಳವಳ್ಳಿ ಯಾವಾಗ ಬರ್ತೀರಿ ಅಂದಿದ್ದು ಒಂದು ದೊಡ್ಡ ಪ್ರಶ್ನೆ ಇದು. ಆ ಪ್ರಶ್ನೆಗೆ ಏನು ಉತ್ತರ ಬಂತಪ್ಪ ಅಂತಂದ್ರೆ, ಆಗಸ್ಟ್ 16ನೇ ತಾರೀಕು ಬರ್ತೀವಿ ಅಂತ ಬಂತು. ನೋಡಿಲ್ಲಿ
ಅವ್ರು ಕೇಳಿದ್ದೇನು ಯಾವಾಗ ಬರ್ತೀರಿ ಅಂತ ಅಭಿಮಾನಿಗಳು ಇವ್ರಿಗೆ ಕೇಳಿದ್ರ ಇವ್ರು ನಾವಿಬ್ಬರು ಬರಕತ್ತೀವಿ ಅನ್ನೋ ಸೂಚನೆ ಕೊಡಾಕತ್ತಾರ. ಅಂದ್ರೆ ಬರೋದು ಕನ್ಫರ್ಮ್ ಅದ ಗೊತ್ತದ ನಮ್ಗೆಲ್ಲರಿಗೆ. ಆದರೂ ಕೂಡ ಹೇಳುವಂಥದ್ರಲ್ಲಿ ನಮ್ಮವರ ಅಥವಾ ನಾನು ಇನ್ನೊಬ್ಬರ ಜೊತೆ ಬರ್ತೀನಿ ಅನ್ನೋದನ್ನು ಕನ್ಫರ್ಮೇಷನ್ ಕೊಟ್ಟರು. ಇವರು ಈಗ ಈ ಬಿಗ್ ಬಾಸ್ ಮುಗಿದ್ಮೇಲೆ ಇವರಿಬ್ಬರು ಎಲ್ಲ ಕಾರಿನೊಳಗೆ ಬಂದವ್ರು, ಒಂದೇ ಕಾರ್ನಾಗ ಇಬ್ಬರು ಬಂದರು, ಒಂದೇ ಕಾರ್ನಾಗ ಇಬ್ಬರು ಹೋಗ್ಯಾರ. ಅದ್ರಾಗ ಬೇರೆ ಮೊನ್ನೆ ನಮ್ಗೆ ಇಲ್ಲಿ ಹೊಸ ಕಾರ್ ತೊಗೊಂಡನ, ಇನ್ನೀಗ ಮಳವಳ್ಳಿಗೆ ಬರಾಕತ್ತಾರ. ಅದ್ರಾಗ ಕಾವ್ಯ ಮತ್ತು ಮಳವಳ್ಳಿ ಅಂದ್ರೆ ಯಾರದು? ಗಿಲ್ಲಿಯ ತವರು ಮನೆ ಮಳವಳ್ಳಿ. ಸೊ ಹಂಗೆ ಮಳವಳ್ಳಿ ಬಂದ ಮ್ಯಾಗ ಮನೆಗೆ ಬರಂಗಿರಂಗಿಲ್ಲ. ಸೊ ಹಂಗೆ ವಿಚಾರ ಎದ್ದು ಬಿಟ್ಟೈತೆ. ಅಲ್ಲಿ ಹೇಳಿರುವಂಥ ವಿಷಯ ನೋಡ್ರಿ ಎಷ್ಟು ಟ್ವಿಸ್ಟ್ ಅದ. 16ನೇ ತಾರೀಕು ಬರಾಕತ್ತೀವಿ ಅಂತಂತಂದ್ರು, ಬರ್ತಾ ಇದ್ದೀನಿ ಅನ್ಬೇಕಾಗಿತ್ತು. ಒಬ್ರಿಗೆ ಕೇಳಿದ್ದಂಥ ಪ್ರಶ್ನೆ ಬರ್ತಾ ಇದ್ದೀವಿ ಅಂದ್ರೆ ಗಿಲ್ಲಿನೂ ಬರ್ತಾನೆ, ನಾನು ಜೊತೆಗೆ ಬರ್ತಾನೆ, ಇಬ್ಬರು ಸ್ನೇಹಿತರಾಗಿ ಬರ್ತಾ ಇದ್ದೀವಿ ಅನ್ನುವಂಥ ಉತ್ತರವನ್ನು ಕೊಟ್ಟರು. ಇದೇ ಅದ್ಭುತವಾಗಿರುವಂಥ ಉತ್ತರ. ಮತ್ತು ಗಿಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ರಿ ಅಂತಂದ ಗಿಲ್ಲಿ ಅವರು ಪಳಾರ್ ಸಿನಿಮಾ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಶುಭವಾಗಲಿ ಅಂತ ಹೇಳಿದರು. ಅದಾದ ನಂತರ ಮೇನ್ ಪ್ರಶ್ನೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಹೇಳಿದರು ಅವರು. ನೋಡಿ, ನಿಮ್ಮ ಜೀವನದಲ್ಲಿ ಸೋಷಿಯಲ್ ಮೀಡಿಯಾದ್ರಿಂದ ಈಗ ಕಮೆಂಟ್ ಮಾಡೋದ್ರಿಂದ ನಿಮ್ಗೇನಾದರೂ ಜೀವನ ನಡೀತಾ ಅಥವಾ ಅದರಿಂದ ಒಂದಷ್ಟು ದುಡ್ಡು ಬರುತ್ತಾ, ಅದರಿಂದ ನಿಮ್ಗೆ ಏನಾರ ಪ್ರಯೋಜನ ಆಗುತ್ತಾ? ಯಾಕೆ ಆ ರೀತಿ ವಲ್ಗರಿಯಾಗಿ ನೀವು ಕಮೆಂಟ್ಸನ್ನು ಮಾಡ್ತೀರಿ? ಯಾಕೆ ನಿಮಗೆ ಅಷ್ಟೊಂದು ವಲ್ಗರಿ ಬರೆಯುವಂಥದ್ದು ಏನಾದ? ಅದರಿಂದ ನಿಮ್ಗೆ ಏನಾದರೂ ಲಾಭ ಇದೆಯಾ ಎನ್ನುವಂಥ ಹಲವಾರು ಪ್ರಶ್ನೆಗಳನ್ನು ಮಾಡಿದ್ಲು ಕಾವ್ಯ. ಸೊ ನಿಜವಾಗ್ಲಿ ನೆಗೆಟಿವ್ ಕಮೆಂಟ್ಸ್ ಆಗ್ತಾರಲ್ಲ ಎಲ್ಲ ತೊರಗು ನನ್ನ ಮಕ್ಕಳು, ಏನೂ ತಲೆ ಬರಬರಿಲ್ಲ ಅವಕ್ಕೆ. ಮೇಡಮರ ನೀವು ಬೆಳಿಬೇಕಂದ್ರೆ ಇಂಥವೆಲ್ಲ ಬರ್ತಿರ್ತಾವೆ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನೀವು ಇನ್ನೂ ದೊಡ್ಡವರಾದ್ರಿ, ಇಂಥ ನನ್ನ ಮಕ್ಕಳು ಇರೋದ್ರಿಂದನೇ ನೀವು ಬೆಳೆದಿರೋದು. ಈ ನನ್ನ ಮಕ್ಕಳು ಎಷ್ಟು ತುಳಿಬೇಕಂತ ಪ್ರಯತ್ನ ಪಡ್ತಾರೆ ಅಷ್ಟರ ಮಟ್ಟಿಗೆ ಬೆಳಿಬೇಕಂತ ನಿಮಗೆ ಪ್ರಯತ್ನ ಬರಬೇಕು. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ನೆಗೆಟಿವ್ ಕಮೆಂಟ್ಸ್, ಈ ಕಚಡ ನನ್ನ ಮಕ್ಕಳು ಬೇರೆ ಕೆಲಸನೇ ಇಲ್ಲ. ಏನಾರ ಇಂಥದ್ದು ಏನು ಉದ್ರಿ ಮಾತಾಡಕಚ್ಚಿ ಯಾವುದೋ ಒಂದು ಮನೋರಂಜನೆ ಬಗ್ಗೆ ಹೇಳಿದ್ರೆ ಇದ್ರ ಬಗ್ಗೆ ಏನು ಲಾಭ ಅದ? ದೇಶದ ಬಗ್ಗೆ ಹೇಳಂತಾರೆ. ದೇಶದ ಬಗ್ಗೆ ಹೇಳಿದ್ರೆ ಬಾರಪ್ಪ ದೇಶದ ಬಗ್ಗೆ ಹೋರಾಟ ಐತೆ, ಎಲ್ಲೇನೋ ಬರ್ತೇನೆ ಅಂದ್ರೆ ಬರಲ್ಲ ಈ ಕಳ್ರು. ಇವ್ರಿಗೆ ದೇಶದ ಅಭಿಮಾನ, ಅದ್ರ ಬಗ್ಗೆ ಹೇಳಿದ್ರೆ ನೀವು ಅದಕ್ಕೆ ಒಯ್ಕೊಂತಿಲ್ಲ. ಅದನ್ನು ಅವಾಗಲಿದ್ದು ಹೆಂಗಾರ ಮಾಡ್ಕೊಂಡು ಹಾಳಾಗೋಲ್ಬಿಟ್ಟು ನಿನಗೆ ಆಗ್ಬೇಕಂತಾರೆ. ಮನೋರಂಜನೆ ಬಗ್ಗೆ ಹೇಳಿದ್ರೆ ಇದರಿಂದ ಏನು ಲಾಭ ಅಂತ ಕೇಳ್ತಾರೆ. ಈ ಕಚಡ ನಮಗೆ ಹೆಂಗೆ ಹೋದ್ರೆ ಹಂಗೆ ಮಾತಾಡ್ತಾವು. ಒಳ್ಳೆ ಇಸ್ತ್ರಿ ಬಟ್ಟೆ ಕೆಂಡು ಅಡ್ಡಾಡಿದ್ರೆ ಅವ್ನು ಏನೈತಪ್ಪ ಅವ್ನಿಗೆ ಕೆಲಸ ಮಸ್ತ್ ಚಲೋ ಇಸ್ತ್ರಿ ಬಟ್ಟೆ ಕೆಂಡು ಅಡ್ಡಾಡ್ತಾನೆ, ಪುಕ್ಷಟ್ ಅಡ್ಡಾಡ್ತಾನೆ, ಪುಕ್ಷಟ್ ರೊಕ್ಕ ಅಂತಾರೆ. ಅರ್ರಕ್ಕೆ ಬಟ್ಟೆ ಹಾಕೊಂಡು ಅಡ್ಡಾಡಿದ್ರೆ ಇಲ್ಲಿ ಎದಕ್ಕೆ ಜೀವನ ಇರೋದು ಒಂದಲ್ಲಿ ಕೊಡಿ. ಎದಕ್ಕೆ ಅರ್ರಕ್ಕೆ ಬಟ್ಟೆ ಕೆಂಡು ಅಡ್ಡಾಡ್ತಾವೆ? ಅವ್ನು ಸಾಲ ಮಾಡಿದ್ರು ತುಪ್ಪ ತಿನ್ಬೇಕಂತ ದೊಡ್ಡವ್ರು ಹೇಳ್ಯಾರ, ಚಲೋ ಬಟ್ಟೆ ಕೆಂದು ಅಡ್ಡಾಡಂತಾರೆ. ಸೋಳೆ ಮಕ್ಕಳು ಇವರೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟರ ಮಟ್ಟಿಗೆ ಕಮೆಂಟ್ ಕೆಟ್ಟದ್ದು ಹಾಕ್ಯಾರಂತ ವಲ್ಗರಿ ಬರೆಯುವಂಥ ವಿಷಯ ಏನಿತ್ತಪ್ಪ ನಿಮಗೆ? ಅಲ್ಲ ನಿಮ್ಮ ಮೊಬೈಲ್ಗೂ ಇರೋದು ಇದಕ್ಕೆ ಒಳ್ಳೆ ಭಾಷೆಯಲ್ಲಿ ಹೇಳ್ರಿ. ಅದನ್ನೇ ಅವ್ರು ಏನಾರು ತಪ್ಪು ಮಾತಾಡಿದ್ರೆ ಒಳ್ಳೆ ಭಾಷೆಯಲ್ಲಿ ಹೇಳ್ರಿ. ಅವ್ರು ಏನಾರು ಅಭಿಮಾನಿಗಳಿಗೆ ತಪ್ಪು ಮಾತಾಡಿದ್ರ ಅಥವಾ ಗಿಲ್ಲಿ ಬಗ್ಗೆ ಏನಾರು ತಪ್ಪು ಮಾತಾಡಿದ್ರೆ, ಇಲ್ಲ ಆ ಒಂದು ಶೋ ಬಗ್ಗೆ ಏನಾರು ತಪ್ಪು ಮಾತಾಡಿದ್ರೆ, ಇಲ್ಲ ಯಾರ ಬಗ್ಗೆ ಏನಾರು ತಪ್ಪು ಮಾತಾಡಿದ್ರೆ ನೀವು ಕೆಟ್ಟ ಕಮೆಂಟ್ ಹಾಕ. ಸುಮ್ಮನೆ ಕೆಟ್ಟ ಕಮೆಂಟ್ ಹಾಕ್ಬಿಡೋದ? ಏನು ತೊರಗ್ರದ್ರಿ ಲೇ ಕೊಡಿ. ನೀವು ಏನು ಆಲೋಚನೆ ರೈತ ಇಲ್ಲಿ ತಲೆಯಾಗಂತೀನಿ ನಾನು ಕೆಲವೊಬ್ಬರಿಗೆ. ಅವು ಏನಂತೋ ನನ್ನ ಫಾಲೋವರ್ಸ್ ಅಂತಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಆ ರೀತಿ ಯಾವತ್ತೂ ಮಾಡಿಲ್ಲ. ಅವು ಮಾಡ್ತಾವೆ ಕೆಲವೊಂದೇ, ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಷ್ಟೇ, ಏನು ಮಾಡಿದ್ರೆ ಧನ್ಯವಾದಗಳು ಆಯ್ತು. ಅವ್ರ ಅಭಿಪ್ರಾಯ ಅವ್ರದ್ದು, ಅದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆ ಎಲ್ಲಿವರೆಗೆ ಅದನ್ನು ಕೆದರ್ತಾ ಹೋಗ್ತೇವೆ ಮತ್ತು ಕೆದರಿದಂಗಲ್ಲ ಗಾಯವು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಡೆ ನೀವು ಇರೋದಿಷ್ಟ ನಿಮ್ಮ ಕುಡಿ ಬಂಬದ ಬಿಟ್ಬಿಡೋದು ಕೈ ಎತ್ತಾಗ ಧನ್ಯವಾದಗಳನ್ನ ಬಿಡೋದಪ್ಪ. ಅಷ್ಟು ಏನು ಮಾಡೋದೈತೆ ಅವಕ್ಕೆ? ಯಾರು ಒಳ್ಳೆ ರೀತಿಯಿಂದ ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ನಾವು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಬೇಕು. ನೀವು ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ಮೇಡಮರ ಕಾವ್ಯ ಅವರೇ, ನೀವು ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ನಿಮ್ಮಿಬ್ಬರ ಸ್ನೇಹಕ್ಕೆ ಇಡೀ ಕರುನಾಡು ಬೆಂಬಲವಾಗಿ ನಿಂತೈತೆ. ನಿಮ್ಮಿಬ್ಬರ ಪ್ರೀತಿ, ನಿಮ್ಮಿಬ್ಬರ ಅಭಿಮಾನಿಗಳು ಸದಾಕಾಲ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಇಡೀ ಕರುನಾಡಿನ ಜನ ನಿಮ್ಮನ್ನು ಮನೆ ಮಕ್ಕಳಂತ ಒಪ್ಪಿಕೊಂಡ್ಬಿಟ್ಟೈತೆ. ಸಂಬಂಧಿನಲ್ಲಿ ಯಾವ 100 ಮಂದಿ ಕಮೆಂಟ್ ಮಾಡಿದ್ರು ಸಂಬಂಧ ಇಲ್ಲ, 1000 ಮಂದಿ ನಿಮ್ಮ ಬೆನ್ನ ಹಿಂದದಾರ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವಿಬ್ಬರು ಈ ಕರ್ನಾಟಕದ ಅದ್ಭುತವಾಗಿರುವಂತಹ ಸ್ನೇಹ ಜೋಡಿಗಳು. ನೀವು ಮುಂದೆ ಏನು ಹಾಕಿರೋ ಬಿಡ್ತಿರೋ ಅದು ನಮಗೆ ಬೇಕಾಗಿಲ್ಲ. ಬಟ್ ಇರುವವರೆಗೂ ಮಾತ್ರ ನಿಮ್ಮಿಬ್ಬರ ಜೋಡಿಯನ್ನು, ನಿಮ್ಮಿಬ್ಬರ ಸ್ನೇಹವನ್ನು ಸದಾ ಬೆಂಬಲಿಸುವಂತಹ ಅಭಿಮಾನಿ ಬಳಗ, ಸದಾ ಬೆಂಬಲಿಸುವಂತಹ ಒಂದು ಬಂಧುತ್ವದ ಬೇಗ ಬಳಗ ನಿಮ್ಮಲ್ಲಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಏನು ಬಂದರೂ ಚಲೋತ್ನೇ ಸಿನಿಮಾ ಮಾಡಿರಿ, ಆರ್ಟಿಸ್ಟ್ ಆಗಿರಿ, ಒಳ್ಳೆ ಕಲಾವಿದರಾಗ್ರಿ, ಕರ್ನಾಟಕ ಚಿತ್ರರಂಗಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಕೊಡುಗೆಯನ್ನು ಕೊಡ್ರಿ. ನಿಮ್ಮದೇ ಆಗಿರುವಂಥ ಸ್ನೇಹ ಬಳಗವನ್ನು ಗಳಿಸ್ರಿ. ಅತ್ಯುತ್ತಮವಾಗಿರ್ತಕ್ಕಂಥ ಜೀವನವನ್ನು ನೀವು ಮಾಡಿರಿ. ಈ ಒಲ್ಗರಿ ಕಮೆಂಟ್ ಹಾಕೋ ತೊರಗೆ ನನ್ನ ಮಕ್ಕಳಿಗೆ ಯಾವತ್ತೂ ರಿಪ್ಲೈ ಕೊಡೋಕೆ ಹೋಗ್ಬೇಡ್ರಿ. ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಕಾಲ್ರಿ ಇರೋದೇ ಇವ್ರ ಕೆಲಸಗಳೇ ಇಂಥವ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನು ನಿಮ್ಮ ಜೀವನ ನಿಮ್ಮ ಕೈಯೊಳಗೆ, ಯಾರ್ದು ತಲೆ ಕೆಡಿಸ್ಕೊಡ್ರಿ. ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಆಗಾಗ ಒಂದಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ರಿ. ಅದು ಬಿಟ್ಟರೆ ಮತ್ತೇನೂ ಹೇಳಂಗಿಲ್ಲ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಚಲೋ ಇರ್ರಿ, ನಿಮ್ಮಿಬ್ಬರು ಸ್ನೇಹ ಚಲೋ ಇರಲಿ, ಮಳವಳಿಗೆ ಬರಕತ್ತೀರಿ ಮತ್ತು ಶುಭವಾಗಲಿ, ಕಾರ್ಯಕ್ರಮ ಯಶಸ್ವಿಯಾಗಲಿ, ಅದ್ಭುತವಾಗಿರುವಂಥ ಇನ್ನಷ್ಟು ಆಪರ್ಚುನಿಟಿಗಳು ನಿಮಗೆ ಬರ್ತಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತಪ್ಪ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿ. ವಿಡಿಯೋ ಮುಗಿಸೋ ಧನ್ಯವಾದಗಳು.